ನಿಮಗೆ ಬೇಕಾಗಿರೋದು ಜನತಾದಳ ಬಿಜೆಪಿಯ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಈ ಲೆಕ್ಕಾಚಾರದಲ್ಲಿದ್ದೀರಿ. ನಾನು ಒಂದು ಹೇಳ್ತೀನಿ ನಿಮಗೆ, ಕಾಂಗ್ರೆಸ್ ನಾಯಕರಿಗೆ, ಈ ಪಕ್ಷ ಇನ್ನೊಬ್ಬರು ದಯಾದಾಕ್ಷಿಣ್ಯದಲ್ಲಿ ನಾವೇನು ಬದುಕ್ತಾ ಇಲ್ಲ. ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ನಿಮ್ಮ ತರ ಕಂಡ್ಕೊಂಡವ್ರ ಮನೆ ಬಾವರಿಗೆಲ್ಲ ಹೋಗಿ ಬಂದ್ರಪ್ಪ ಬೆಂಬಲ ಬಂದ್ರಪ್ಪ ಬೆಂಬಲ ಅದೇನೋ INDA ಮಾಡ್ಕೊಂಡಿದ್ದೀರಲ್ಲ. ನಮ್ಮದು ಒಂದು ಶಕ್ತಿ ಇಟ್ಕೊಂಡಿದ್ದೇವೆ. ಇಲ್ಲಿ ಪ್ರಶ್ನೆ ಈ ರೀತಿಯ ಹೇಳಿಕೆ ನೀವು ನೆನ್ನೆ ಕೊಡ್ತೀರಿ. ಪೆನ್ ಡ್ರೈವ್ ಬಿಟ್ಟಿರೋದ ಬಗ್ಗೆ ಇಲ್ಲಿವರೆಗೆ ಅದನ್ನು ಬಿಟ್ಟಿದ್ರಿಂದ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ? ಪಾಪ ಏನು ಭಾಳ ಮೊದಲನೇ ಬಾರಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಹಿಂದೂ ಮಹಿಳೆಯರ ಬಗ್ಗೆ ಭಾಳ ಗೌರವ ಬಂದಿದೆ. ನಮಸ್ಕಾರ ಕೃಷ್ಣ ಬೈರೇಗೌಡರೆ. ಪ್ರಥಮ ಬಾರಿಗೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಮಾಂಗಲ್ಯದ ಹರಣದ ಬಗ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ. ಪಾಪ ರಾಹುಲ್ ಗಾಂಧಿ ಅವರು 400 ಅಂದರು, ನೀವು ಸಂಖ್ಯೆ ಹೇಳಲಿಲ್ಲ. ನೀವು ಕೃಷ್ಣ ಬೈರೇಗೌಡ್ರೆ, ಅಲ್ಲಿ ಅವನ ಒಬ್ಬ ಅಲ್ಲಿ ಮೈಸೂರಿನ ಲೋಕಸಭಾ ಕ್ಯಾಂಡಿಡೇಟು, ಪಾಪ ನಾವು ಏಕವಚನದಲ್ಲಿ ಮಾತಾಡಬಾರ್ದು, ಅಲ್ಲೊಬ್ಬ ದೊಡ್ಡ ನಾಯಕರು 2900 ಘಟನೆ ಇದು ಹೆಣ್ಮಕ್ಳಿಗೆ ಆಗಿರೋದು ಅಂತ ಅವ್ರು ಹೇಳ್ತಾವ್ರು. ಬೆಳಗ್ಗೆ SIT ಕೊಟ್ಟು ಎಷ್ಟು ದಿನ ಆಗಿದೆ? ಈಗ ಎಷ್ಟು ದಿನ ಆಯ್ತಣ್ಣ SIT ಕೊಟ್ಟು? ಇಲ್ಲ, ಒಂದು 15 ದಿವಸ ಆಗಿರ್ಬೇಕೇನು. ಇಲ್ಲಿ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಅಂದರೆ, ಮಹಿಳೆಯರ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಅಲ್ಲೆಲ್ಲ ನ್ಯಾಯದೊಂದು ಏನೋ ಆಯ್ತಲ್ಲ, ದೌರ್ಜನ್ಯ ಸಾಯಿಸಿದ್ರಲ್ಲ. ಏನು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭಾಳ ರಕ್ಷಣೆ ಕೊಟ್ಟು ಜೀವನ ಮಾಡಿಸ್ತಾ ಇದ್ದೀರಿ. ನಾನು ಇದನ್ನು ಲಘುವಾಗಿ ಹೇಳಲ್ಲ. ಈ ಲೈಂಗಿಕ ಪ್ರಕರಣದಲ್ಲಿ ಎಂಥ ದೊಡ್ಡ ವ್ಯಕ್ತಿನೇ ಇರಲಿ, ಎಂಥ ದೊಡ್ಡ ಸ್ಥಾನಮಾನದಲ್ಲೇ ಇರಲಿ, ಈ ಸತ್ಯಾಸತ್ಯತೆಗಳು ಇವತ್ತು ಹೊರಗೆ ಬಂದು ಅವನೆಂಥ ದೊಡ್ಡ ವ್ಯಕ್ತಿ ಇದ್ದರೂ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥಲ್ಲಿ ನಿಮಗಿಂತ ಹೆಚ್ಚಿನ ಧ್ವನಿ ಎತ್ತಲಿಕ್ಕೆ ನಾನು ತಯಾರಾಗಿದ್ದೇನೆ ಕೃಷ್ಣ ಬೈರೇಗೌಡ್ರೆ. ನಿಮಗಿಂತ ಹೆಚ್ಚು ಧ್ವನಿ ಎತ್ತಲಿಕ್ಕೆ ತಯಾರಾಗಿದ್ದೇನೆ. ಒಂದು ನಿಮಗೆ ನೆನಪಿಸ್ಕೊಡ್ತೇನೆ, ಈ ಸರ್ಕಾರಕ್ಕೆ ದಯವಿಟ್ಟು ಇದನ್ನ ಪ್ರೊಜೆಕ್ಷನ್ ಕೊಡಿ. ನಾನು ನನ್ನ ಮಗನ ಸಿನಿಮಾ ತೆಗಿಲಿಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ವಿದೇಶಕ್ಕೆ ಹೋಗಿದ್ದೆ. ವಿದೇಶದಿಂದ ಬಂದೆ. ಪತ್ರಿಕೆಗಳನ್ನು ಓದಬೇಕಾದ್ರೆ ಬೆಳಗಾವಿಯ ಒಂದು ಹೆಣ್ಣು ಮಗಳು, ಬಡ ಕುಟುಂಬದ ಹೆಣ್ಣು ಮಗಳು, ಆ ಶವಗಾರಿಕೆ ಹೋಗ್ತಾ ಇದ್ದಂಥ ಚಿತ್ರ ನೋಡಿದೆ ಒಂದು ಪತ್ರಿಕೆಯಲ್ಲಿ. ಆಗ್ತಾನೆ ಬಂದಿದ್ದೇನೆ ಬೆಳಗಿನ ಜಾವ, ಮಧ್ಯಾಹ್ನ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಮಳೆ ಧಾರಾಕಾರವಾಗಿ ಸುರಿತಾ ಇತ್ತು. ಆ ಹಳ್ಳಿಗೆ ಹೋಗಿ ಆ ಕುಟುಂಬದ ಹೆಣ್ಣುಮಗಳೇನಿದ್ರು, ಏನು ಘಟನೆ ನಡೀತು ಅಂತಕ್ಕಂಥದ್ದನ್ನು ಅಲ್ಲಿ ಸತ್ಯಾಂಶ ತಿಳ್ಕೊಂಡು ಬಂದು, ಕೃಷ್ಣ ಬೈರೇಗೌಡರೇ ಅವತ್ತು ನೀವು ಮಂತ್ರಿಗಳಲ್ವೇ, ಸಿದ್ದರಾಮಯ್ಯರ ಮಂತ್ರಿಮಂಡಲದಲ್ಲಿ ಲಾ ಮಿನಿಸ್ಟರ್ ಆಗಿದ್ರು, ಏನಾಗಿದ್ರಿ ಆಗ?